ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ಯಾಕಂದ್ರೆ ನಿನ್ನೆ ಅವರ ಕಸ್ಟಡಿ ಅವಧಿ ಅಂತ್ಯ ಆಗಿತ್ತು, ಹಾಗಾಗಿ ಮತ್ತೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದ್ರು. ಅಲ್ಲಿಗೆ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಕಣ್ಣೀರು ಹಾಕ್ಬಿಟ್ಟಿದ್ದಾರಂತೆ ಶಾಸಕ ಬೈರತಿ ಬಸವರಾಜ್. ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ಬೈರತಿ ಬಸವರಾಜ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಬಂಧಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಅಲ್ಲಿ ಏನ್ ಮಾತಾಡ್ತಾರೆ ಸಹಬಂಧಿಗಳ ಜೊತೆ? ರಾತ್ರಿ ಜೈಲು ಸಿಬ್ಬಂದಿ ನೀಡಿದ ಜೈಲೂಟವನ್ನ ಕೂಡ ಮಾಡಲಿಲ್ವಂತೆ. ಊಟ ಮಾಡದೆ ಚಿಂತಾಕ್ರಾಂತರಾಗಿ ಕುಳಿತು ಬಿಟ್ಟಿದ್ದಾರೆ ಬೈರತಿ ಬಸವರಾಜ್. ಸಹಬಂಧಿಗಳ ಜೊತೆಗೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಗೊತ್ತಿಲ್ಲ ಈ ಲೈನ್ ಯಾಕೆ ಬಂತು ಅಂತ. ಯಾಕಂದ್ರೆ ಹೋದ ದಿನಾನೇ ಅವ್ರ ಜೊತೆ ಮಾತಾಡುವಂಥದ್ದು ಶಾಸಕರಿಗೆ ಏನ್ ಕೆಲಸ ಇರುತ್ತೆ? ಮಾಡಿದ ತಪ್ಪಿಗೆ ಅನುಭವಿಸ್ತಿದ್ದಾರೆ ಶಿಕ್ಷೆಯನ್ನ. ಮಾಡೋವಾಗ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ತಪ್ಪು ಮಾಡಿದ್ಮೇಲೆ ಜೈಲು ಪಾಲಾದ್ಮೇಲೆ ಕಣ್ಣೀರು ಹಾಕಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ, ಊಟ ಮಾಡ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ, ಈ ರೀತಿ ನರಕ ಯಾತನೆ ಅನುಭವಿಸಿದ್ದಾರಂತೆ ರಾತ್ರಿ ಇಡೀ ಶಾಸಕರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.